ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ನನ್ನ ಮಗಳು ಬರ್ತ್ಡೇ ದಿನದಾಗಿರುತ್ತೆ. ಈ ವರ್ಷ ನನ್ನ ಮಗಳು ಬರ್ಡೇ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದು ತುಂಬಾ ಸ್ಪೆಷಲ್ ಆಗಿತ್ತು. ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಅಂತೇಳಿ. ಸೊ ಏನು ಅಂತ ಹೇಳ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನನ್ನ ಮಗಳು ಬರ್ತ್ಡೇ ಸ್ಪೆಷಲ್ ಆಗಿ ಇವತ್ತೊಂದು ಹಾಸ್ಟ್ಲಿಗೆ ಹೋಗ್ತಾ ಇದ್ವಿ. ಸೊ ಅದು ಯಾವುದು ಏನು ಅಂತ ಹೇಳ್ತೀನಿ. ಹಾಗೆ ಅಲ್ಲಿರುವಂಥ ಮಕ್ಕಳುಗಳಿಗೆ ಪಾಪ ಕಿವಿನೂ ಕೂಡ ಕೇಳಿಸೋದಿಲ್ಲ, ಹಾಗೆ ಮಾತೂ ಕೂಡ ಬರೋದಿಲ್ಲ. ಈ ಹಾಸ್ಟೆಲ್ ಎಲ್ಲಿದೆ ಅಂತ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ಅಂತ ಮಕ್ಕಳಿಗೆ ಒಂದು ಊಟ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದೇ ಪ್ರಕಾರ ಮನೆಯಲ್ಲೇ ಅಡುಗೆ ಕೂಡ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಈ ವಿಷಯಕ್ಕೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟರು. ತುಂಬಾ ಖುಷಿ ಆಗುತ್ತೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ಯಾವುದೇ ರೀತಿ ಲೈಕು ಕಮೆಂಟ್ಗೋಸ್ಕರ ಅಂತೂ ಅಲ್ವೇ ಅಲ್ಲ. ಸೊ ಇಷ್ಟ ಇದ್ದವರು ಖಂಡಿತವಾಗ್ಲೂ ಪೂರ್ತಿಯಾಗಿ ವಿಡಿಯೋ ನೋಡಿ. ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡಿ. ಏನಪ್ಪ ಊಟ ಕೊಟ್ಟಿರೋದನ್ನೆಲ್ಲ ವಿಡಿಯೋ ಮಾಡಿ ಶೇರ್ ಮಾಡ್ತಾರೆ. ನಮ್ಮ ಉದ್ದೇಶ ಇಷ್ಟೇ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾರೆ ಸೊ ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಓ ಈ ರೀತಿಯೂ ಮಾಡ್ಬೋದಾ ಸಪೋರ್ಟ್ ಅಂತ. ಕೆಲವ್ರಿಗೆ ಗೊತ್ತಿರೋದಿಲ್ಲ, ಮಾಡೋ ಮನಸ್ಥಿತಿಲಿ ಇರೋರ್ಗು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಅವರು ಕೂಡ ಕೈ ಜೋಡಿಸಿ ಇಂಥ ಮಕ್ಕಳುಗಳಿಗೆ ಸಪೋರ್ಟ್ ಮಾಡಲಿ ಅಂತ. ಇಂಥ ಮಕ್ಕಳುಗಳಿಗೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇರ್ತಾರೆ. ಸೊ ಅಂಥವ್ರಿಗೆ ಗೊತ್ತಿರೋದಿಲ್ಲ, ಅಥವಾ ಏನಾದರೂ ಮನೆಗಳಲ್ಲಿ ಫಂಕ್ಷನು, ಹಬ್ಬಗಳು, ಬರ್ತಡೇ ಏನಾದರೂ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀರಾ. ಅಂಥ ಊಟಗಳೆಲ್ಲ ಮಿಕ್ಕಿ ವೇಸ್ಟ್ ಮಾಡೋದ್ರ ಬದಲು ಒಂದು ತುತ್ತು ಇಂಥ ಮಕ್ಕಳಿಗೆ ಬಂದು ಇಲ್ಲಿ ಊಟ ಬಡಿಸಿದ್ರೆ ಎಷ್ಟೋ ತೃಪ್ತಿ ಸಿಗುತ್ತೆ. ನಿಜವಾಗ್ಲೂ ಅಂತಹ ಮಕ್ಕಳುಗಳು ದೇವ್ರ ಮಕ್ಕಳು ಅಂತ ಹೇಳ್ಬೋದು. ಸೊ ಅಂಥವ್ರು ಸೇವೆ ಮಾಡ್ತು ಅಂದರೆ ನಾವು ದೇವ್ರ ಸೇವೆ ಮಾಡ್ದಂಗೆ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತು ನಾವು ಕೂಡ ನನ್ನ ಮಗಳು ಹುಟ್ಟುಹಬ್ಬದ ದಿನ ಈ ಒಂದು ಸೇವೆನ ಮಾಡ್ತಾ ಇದ್ದೀವಿ. ಯಾರೂ ಕೂಡ ತಪ್ಪು ತಿಳ್ಕೊಬೇಡಿ. ಹಾಗೆ ಇವತ್ತು ನನ್ನ ಮಗಳು ಬರ್ತಡೇ ಇರೋದ್ರಿಂದ ಮನೆಯವರೆಲ್ಲ ಸೇರಿ ಅವಳಿಗೊಂದು ಉಡುಗೊರೆ ಕೊಟ್ಟಿದ್ರು. ಸೊ ಅದೇನು ಅಂತಂದರೆ ಸೈಕಲ್ಲು. ಅವಳಿಗೆ ತುಂಬ ಇಷ್ಟ ಸೈಕಲ್ ಅಂದರೆ, ತುಂಬ ದಿನದಿಂದ ಕೇಳ್ತಾನೆ ಇದ್ಲು ಸೈಕಲ್ ಕೊಡಿಸಿ ಅಂತ. ನಾವೇ ಕೊಡಿಸಿರ್ಲಿಲ್ಲ. ಸೊ ಸ್ವಲ್ಪ ಅವಳು ಹೈಟ್ ಕಮ್ಮಿ ಇದ್ದಾಳೆ. ಸೊ ಹಾಗಾಗಿ ತುಂಬ ಜನ ಹೇಳ್ತಾಯಿದ್ರು ಸೈಕಲ್ ಕೊಡಿಸಿ, ಅವಳು ಸ್ವಲ್ಪ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತೇಳಿ. ಹಾಗಾಗಿ ಅವಳಿಗೆ ಹೆಂಗಿದ್ರು ಯೂಸ್ ಆಗುತ್ತೆ ಅಂತೇಳಿ ಸೈಕಲ್ನ ಕೊಡಿಸಿದ್ರು ಮನೆಯವರೆಲ್ಲ. ಸೊ ತುಂಬ ಇಷ್ಟ ಆಯಿತು. ಹಾಗೆ ತುಂಬ ಖುಷಿಪಟ್ಟಳು ಸೈಕಲ್ ಕೊಡಿಸಿರೋದ್ರಿಂದ ಅವಳಿಗೆ. ಇವತ್ತು ಬರ್ತ್ಡೇ ಸ್ಪೆಷಲ್, ಅವಳಿಗೆ ಸೈಕಲ್ ಕೂಡ ಸಿಕ್ತು. ಸೊ ಫುಲ್ ಹ್ಯಾಪಿ ಇವತ್ತು ನನ್ನ ಮಗಳು. ಹಾಗೆ ದೇವ್ರ ಪೂಜೆನೂ ಕೂಡ ಮಾಡ್ತಾ ಇದ್ಲು. ಇನ್ನು ಅವಳ ಫ್ರೆಂಡ್ ಒಬ್ಳಿದ್ದಾಳೆ ವಂದಿತಾ ಅಂತೇಳಿ. ಸೊ ತುಂಬ ಕ್ಲೋಸ್ ಫ್ರೆಂಡ್ ಅವರು. ಸೊ ಅವಳು ಕೂಡ ಇವತ್ತು ನನ್ನ ಮಗಳಿಗೆ ಉಡುಗೊರೆ ಕೊಟ್ಟಳು. ಸೊ ತುಂಬಾ ಖುಷಿ ಆಗೋಯಿತು ನನ್ನ ಮಗಳಿಗೆ. ಅದು ಇನ್ನೂ ಸರ್ಪ್ರೈಸ್ ಆಗಿತ್ತು ಈ ಗಿಫ್ಟು. ಅದೇನು ಅಂತ ನೋಡಿ ನೀವೇ. ನನ್ನ ಮಗಳು ಹೆಂಗೆ ಅಂದರೆ ಎಲ್ಲರ ಬರ್ತ್ಡೇನೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾಳೆ. ವಿಶ್ ಮಾಡಿರೋದಾಗಿರ್ಬೋದು, ಅಥವಾ ಅವ್ರ ಫೋಟೋಸು ಹಾಡೆಲ್ಲ ಕೂರಿಸಿ, ಮತ್ತು ಅವಳು ಸ್ಟೇಟಸ್ಗೆ ಹಾಕಿರೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿ ಆ ಡೇ ಎಲ್ಲ ತುಂಬ ಹ್ಯಾಪಿಯಾಗಿರ್ಬೇಕು ಅವರು, ಆ ಥರ ನೋಡ್ಕೊತಿರ್ತಾಳೆ. ಸೊ ಇವತ್ತು ಅವಳಿಗಂತೂ ತುಂಬಾ ಖುಷಿ ಆಯಿತು. ಇಷ್ಟು ದಿನ ಅವಳು ಎಲ್ರಿಗೂ ಮಾಡ್ತಾಯಿದ್ಲು, ಇವತ್ತು ಅವಳಿಗೆ ನಾವು ಮಾಡ್ದಿರೋದು ತುಂಬ ಖುಷಿ ಆಯಿತು. ಇನ್ನು ಈ ಗಿಫ್ಟ್ ನೋಡಿ ಅವಳು ತುಂಬ ಶಾಕ್ ಆದಳು. ಯಾಕೆ ಅಂತಂದರೆ ಸೇಮ್ ಅವಳು ಫ್ರೆಂಡ್ ಯಾವ ಥರ ಬಟ್ಟೆ ಹಾಕಿದ್ದಾಳೆ ಅದೇ ಥರ ತಂದು ಕೊಟ್ಟಿದ್ದಾಳೆ. ಸೊ ಅವಳು ಬರ್ತಡೇಲಿ ತೊಗೊಂಡಿದ್ದಂಥದ್ದು ಅದು ಡ್ರೆಸ್ ಅಂತೆ. ಸೊ ಅದೇ ಥರ ಸೇಮ್ ತಂದು ಕೊಟ್ಟಿದ್ದಾಳೆ ನನ್ನ ಮಗಳಿಗೂ ಕೂಡ. ತುಂಬ ಖುಷಿ ಆಗೋಯ್ತು ನನ್ನ ಮಗಳಿಗೆ, ಒಂದೇ ಥರ ಡ್ರೆಸ್ ಹಾಕೋಬೋದಲ್ಲ ಅಂತೇಳಿ. ಇಂಥ ಖುಷಿಗಳಿಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ ಅಲ್ವಾ. ಸೊ ತುಂಬಾ ಹ್ಯಾಪಿ ಆಗಿಬಿಟ್ಲು. ಹಾಗೆ ನಮ್ಮ ಹತ್ರ ಎಷ್ಟೇ ಇರಲಿ, ಸೊ ಒಂದು ಪ್ರೀತಿಯಿಂದ ಕೊಟ್ಟ ಒಂದು ಉಡುಗೊರೆ ಅದು ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ತುಂಬ ಖುಷಿಪಟ್ಲು. ಇನ್ನು ಮಕ್ಕಳಿಗೆಲ್ಲ ಜಾಸ್ತಿ ಕೇಕ್ ಕೊಡೋದು ಬೇಡ ಅಂತ ಹೇಳಿದ್ರು ಸರ್ ಅಲ್ಲಿ. ಸೊ ಹಂಗಾಗಿ ಸ್ವೀಟು ಕೂಡ ಮಾಡಿಸಿದ್ರು ಮನೇಲಿ. ಬರೀ ವೆಜಿಟೇಬಲ್ ಬಾತ್ ವಡೆ ಕೊಡೋದ್ರ ಬದಲು ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವೀಟ್ ಕೂಡ ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಈ ಸ್ವೀಟ್ ಮಾಡಿದ್ದು ನಮ್ಮ ಮನೆಯವ್ರ ಫ್ರೆಂಡೇನೆ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ವೀಟ್ನ. ಹಾಗೆ ಏನಾದರೂ ನಿಮಗೂ ಬರ್ತ್ಡೇ ಸ್ಪೆಷಲ್ ಹಾಗೆ ಏನಾದರೂ ಫಂಕ್ಷನ್ಗಳಿತ್ತು ಅಂತಂದರೆ ಅವ್ರಿಗೆ ಆರ್ಡ್ರ್ ಮಾಡ್ಬೋದು. ನಂಬರ್ ಕೊಟ್ಟಿರ್ತೀನಿ ನಾನು, ಕಾಂಟ್ಯಾಕ್ಟ್ ಮಾಡಿ. ನಾವಂತೂ ಯಾವಾಗಲೇ ಮಾಡಿಸಿದ್ರು ಇವ್ರ ಹತ್ರನೇ ಮಾಡಿಸೋದು. ಸೊ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ಲು ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ಯಾವ ಥರ ಸ್ವೀಟ್ ಬೇಕು ಆ ಥರ ಎಲ್ಲ ಅವರು ಮಾಡಿಕೊಡ್ತಾರೆ. ಇವಾಗೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಎಲ್ಲ ಆಟೋಗೆ ಹಾಕ್ಕೊಂಡು ಓಡಬೇಕಷ್ಟೇ. ಸೊ ಸರ್ ಹೇಳಿದರು ಅಲ್ಲಿ ಸ್ಕೂಲಲ್ಲಿ ಮಕ್ಕಳುಗಳಿಗೆ ಕೇಕ್ ಕೊಡೋದು ಬೇಡ ಅಂತೇಳಿ. ಅಂದರೆ ಇವಾಗ ಕ್ರಿಸ್ಮಸ್ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೇಕ್ ತಂದುಕೊಡ್ತಾ ಇರ್ತಾರೆ ಮಕ್ಕಳಿಗೆ. ಸೊ ಹೆಲ್ತ್ ಹಾಳಾಗುತ್ತೆ ಅಂತ ಹೇಳಿದರು. ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಕೇರ್ ಮಾಡ್ತಾರೆ ಮಕ್ಕಳನ್ನ ಅಂತ. ನಿಜವಾಗ್ಲೂ ಅವ್ರಿಗೆ ದೇವರು ಚೆನ್ನಾಗಿಟ್ಟಿರಲಿ. ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಮನೆಯಲ್ಲಿ 1-2 ಮಕ್ಕಳು ನೋಡ್ಕೊಳ್ಳೋದೇ ತುಂಬ ಕಷ್ಟ ಅಂಥದ್ರಲ್ಲಿ ಅಂಥ ಮಕ್ಕಳನ್ನ ಅವರು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ಒಳ್ಳೆ ಸಂಸ್ಕಾರ ಇದೆ. ನೀವೇ ನೋಡಿ, ಇವಾಗ ವೀಡಿಯೋಸ್ನ ಹಾಕ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ನಮಗೆಲ್ಲ. ಪ್ರತಿಯೊಬ್ಬರು ಮಕ್ಕಳು ಕೂಡ ಬಂದು ನಮಗೆ ತುಂಬ ಚೆನ್ನಾಗಿ ಸ್ವಾಗತ ಮಾಡಿದ್ರು.
ನಿಜವಾಗ್ಲೂ ಮಕ್ಕಳುಗಳನ್ನ ನೋಡಿ ಅಳುನೇ ಬಂದ್ಬಿಡ್ತು. ಸೊ ಅವ್ರ ಮುಖದಲ್ಲಿ ಒಂಚೂರಾದರೂ ನಿರಾಸೆ ಅನ್ನೋದಿಲ್ಲ, ಬೇಜಾರು ಅನ್ನೋದಿಲ್ಲ, ದ್ವೇಷ ಅಂತೂ ಇಲ್ಲವೇ ಇಲ್ಲ. ಅಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿ. ನಾವು ಅನ್ಕೋತಾ ಇರ್ತೀವಿ ನಮಗೆಲ್ಲ ಇದ್ದು ಏನೂ ಇಲ್ಲ ಅಂತ ಅನ್ಕೋತಾ ಇರ್ತೀವಿ. ಸೊ ಈಗ ಏನಾದರೂ ನಿಮ್ಗೆ ಕಷ್ಟ ಆಯಿತು ಅಂದರೆ ಒಂದು ಸಲ ಬಂದು ಈ ಮಕ್ಕಳುಗಳನ್ನ ನೋಡಿ ನಿಮ್ಮ ಕಷ್ಟ ಎಲ್ಲ ದೂರ ಆಗ್ಬಿಡುತ್ತೆ. ಇವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೇನೂ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಎಲ್ಲ ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು, ನೋಡಿ ಯಾವ ಥರ ವೆಲ್ಕಮ್ ಮಾಡಿದ್ರು ಅಂತ. ಎಲ್ಲ ಮಕ್ಕಳು ತುಂಬ ಮುದ್ದಾಗಿದ್ದಾರೆ. ಇವ್ರಿಗೆ ಮಾತು ಬರಲ್ಲ ಅಂತಂದರೆ ನಿಜವಾಗ್ಲೂ ನಂಬೋದಕ್ಕೆ ಆಗಲ್ಲ. ಒಂದು ದಿನ ನಮ್ಮ ಮಕ್ಕಳನ್ನ ಬಿಟ್ಟಿರೋದಕ್ಕಾಗಲ್ಲ, ಹಾಗೆ ನಮ್ಮ ಮಕ್ಕಳು ನಮ್ಮನ್ನು ಒಂದು ದಿನ ಬಿಟ್ಟಿರೋದಿಲ್ಲ. ಅಂಥದ್ರಲ್ಲಿ ಈ ಮಕ್ಕಳುಗಳು ಅವ್ರ ಅಪ್ಪ ಅಮ್ಮನ ಬಿಟ್ಟು ಹೇಗೆ ಹಾಸ್ಟೆಲಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಅಂದರೆ ಮಕ್ಕಳಿಗೆ ಚೆನ್ನಾಗಿ ಎಜುಕೇಷನ್ ಸಿಗಲಿ ಅಂತೇಳಿ ಅವ್ರ ಅಪ್ಪ ಮನೆಯಲ್ಲಿ ಬಿಟ್ಟಿರೋದು. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ರೀತಿ ವೆಲ್ಕಮ್ ಸಿಗುತ್ತೆ ಅಂತೇಳಿ. ನಿಜವಾಗ್ಲೂ ನಮಗೆ ತುಂಬಾ ಸ್ಪೆಷಲ್ ಡೇ ಅಂತ ಅನ್ನಿಸ್ತು ಇವತ್ತು. ನಮ್ಮ ಅತ್ತೆ ಅಂತೂ ಒಳಗಡೆ ಹೋಗ್ತಿದ್ದಂಗೆ ಹತ್ಬಿಟ್ರು. ಸೊ ಅಷ್ಟು ಅಳು ಬರುತ್ತೆ ಇಂಥ ಮಕ್ಕಳುಗಳನ್ನ ನೋಡ್ತಿದ್ರೆ. ಸೊ ಆದರೆ ಎಲ್ಲರೂ ಖುಷಿಯಾಗಿದ್ದರು. ಅದನ್ನು ನೋಡಿ ನಮಗೂ ಖುಷಿ ಆಯಿತು. ನನ್ನ ಮಗಳಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು ಕ್ರಿಸ್ಮಸ್ ಹಬ್ಬದ ದಿನನೇ. ನಮ್ಮ ಮನೇಲೆಲ್ಲ ಯೇಸುಸ್ವಾಮಿ ಅಂದರೆ ತುಂಬ ಇಷ್ಟಪಡ್ತಾರೆ. ಆ ದಿನ ಹುಟ್ಟಿದ್ರೇ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ್ರೆ, ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ವಲ್ಪ ಬೇಗನೆ ಹುಟ್ಟಿಬಿಟ್ಟು ಈ ಕ್ರಿಸ್ಮಸ್ ಹಬ್ಬದ ದಿನ ಹುಟ್ಟಿದ್ರೆ ನನಗೆ ಇನ್ನೂ ಸ್ಪೆಷಲ್ ಅಂತ ಅನಿಸ್ತಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ಆದ್ರೂ ಕ್ರಿಸ್ಮಸ್ ಹಬ್ಬ ಬಂತು ಅಂದರೆ ನನ್ನ ಮಗಳು ಹುಟ್ಟಿದ್ದೇ ನೆನಪಾಗುತ್ತೆ. ಇನ್ನು ಇಲ್ಲಿ ಕೇಕ್ ತೊಗೊಂಡು ಬಂದು ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆ ಊಟನೂ ಕೂಡ ಕೇಕ್ ಕಟ್ ಮಾಡಬೇಕಾದ್ರೆ ಮಕ್ಕಳೆಲ್ಲ ಪ್ರೇಯರ್ ಮಾಡ್ತಾರೆ, ತುಂಬ ಚೆನ್ನಾಗಿ ವಿಶ್ ಮಾಡ್ತಾರೆ. ಸೊ ಅದೆಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ. ಇಂಥ ಮಕ್ಕಳು ಆಶೀರ್ವಾದ ಸಿಗಬೇಕು ಅಂದರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಥ್ಯಾಂಕ್ಸ್. ನಾವು ಬರ್ಡೇ ಸಾಂಗ್ ಕಟ್ ಮಾಡಿ ಆಮೇಲೆ ಒಂದು ಹುಡುಗ ಅವ್ರಿಗೋಸ್ಕರ ಪ್ರೇಯರ್.
ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರು ಅಂತ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಒಂದು ಬರ್ಡೇ ನನ್ನ ಮಗಳಿಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. 2025 ನಮಗೆ ತುಂಬಾ ಖುಷಿ ಕೊಟ್ಟಿದೆ. ನಾವೇನೇನೆಲ್ಲ ಅಂದ್ಕೊಂಡಿದ್ದೀವಿ ಅದೆಲ್ಲ ನಮಗೆ ನಡೆದಿದೆ ಅಂತಲೇ ಹೇಳ್ಬೋದು. ಮಕ್ಳುಗಳಿಗಂತೂ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ. ಅದಂತೂ ನಮಗೆ ತುಂಬಾ ಆಶ್ಚರ್ಯ ಆಯಿತು ನೋಡಿ. ಸೊ ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ, ಅವ್ರ ಜೀವನದಲ್ಲಿ ಮುಂದೆ ಒಳ್ಳೆ ಹೆಸರು ಸಿಗಲಿ ಅಂತ ಕೇಳ್ಕೊತೀನಿ. ಕೆಲವೊಂದ್ಸಲ ನಮಗೆ ಬೇಜಾರಾಗ್ಬಿಡುತ್ತೆ, ಈ ಜೀವನನೇ ಸಾಕಪ್ಪ ಅಂತ. ಸೊ ಎಲ್ಲ ಇದ್ದು ನಾವೇ ಹಿಂಗೆ ಅಂದ್ಕೋಬೇಕಾದ್ರೆ ಇಂಥ ಮಕ್ಳುಗಳು ಹೇಗಿರಬೇಕು ಅಲ್ವಾ. ಸೊ ನಿಜವಾಗ್ಲೂ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇಂಥ ಮಕ್ಕಳುಗಳನ್ನ ನೋಡಿದ್ರೆ. ಇವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೇನೂ ಅಲ್ಲ ಅಂತ ಅನಿಸುತ್ತೆ. ಅಷ್ಟು ಹ್ಯಾಪಿಯಾಗಿದ್ದಾರೆ ಅವರು. ನನಗಿದಿಲ್ಲ ಅನ್ನೋ ಒಂದು ಕೊರತೆನೇ ಇಲ್ಲ ಅವ್ರಿಗೆ. ಸೊ ತುಂಬಾ ಹ್ಯಾಪಿಯಾಗಿ ನೆಮ್ಮದಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಕೆಟ್ಟದ್ದು ಮಾತಾಡಲ್ಲ, ಕೆಟ್ಟದ್ದು ಕೇಳಿಸ್ಕೊಳ್ಳೋದಿಲ್ಲ. ಒಳ್ಳೆ ಸಂಸ್ಕಾರ ಇರುವಂತಹ ಇಂಥ ಮಕ್ಕಳುಗಳಿಗೆ ಯಾವತ್ತೂ ಆ ದೇವರ ಆಶೀರ್ವಾದ ಇವ್ರಿಗೆ ಇದ್ದೇ ಇರುತ್ತೆ. ಸೊ ಇವ್ರು ದೇವ್ರ ಮಕ್ಕಳು ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿರುವಂತಹ ಮಕ್ಕಳುಗಳು ಯಾರು ಅನಾಥರಲ್ಲ, ಇವರಿಗೆ ತಂದೆ ತಾಯಿ ಇದ್ದಾರೆ. ಸೊ ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಿರ್ತಾರಂತೆ, ಮತ್ತು ಮನೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅದನ್ನು ಕೇಳಿ ನನಗೆ ಖುಷಿ ಆಯಿತು. ನಾನೇನು ಅನ್ಕೊಬಿಟ್ಟಿದ್ದೆ ಅಂದರೆ ಇವ್ರಿಗೆ ಯಾರಿಗೂ ಅಪ್ಪ ಅಮ್ಮ ಇಲ್ಲ ಅಂತ ಅನ್ಕೊಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು. ಸೊ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ನೋಡಿದ ತಕ್ಷಣ ನಮ್ಮ ಮನೆಯವರೆಲ್ಲರೂ ಹತ್ಬಿಟ್ಟಿದ್ದಾರೆ. ನಮ್ಮಮ್ಮ ಅಂತೂ ತುಂಬ ಅಳ್ತಾಯಿದ್ರು. ಅಲ್ಲಿರೋ ಮಕ್ಕಳು ಕೂಡ ಹೇಳಿದ್ರು, ಯಾಕೆ ಅಳ್ತಿದ್ದೀರಾ, ಅಳ್ಬೇಡಿ ಅಂತ ಅವ್ರ ಭಾಷೆನಲ್ಲಿ ಹೇಳಿದ್ರು. ಸೊ ನಾವು ಅಲ್ಲಿ ಇಲ್ಲಿ ಹೋಗಿ ವೇಸ್ಟ್ ಖರ್ಚು ಮಾಡೋದಕ್ಕಿಂತ ಇಂಥ ಮಕ್ಳುಗಳಿಗೆ ಒಂದು ಊಟ ಆಗ್ತು ಅಂತಂದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ತುಂಬ ಆಡಂಬರದಿಂದ ಮಾಡೋದ್ರ ಬದಲು ಇಂಥ ಮಕ್ಕಳಿಗೆ ಒಂದು ಊಟ ಆಗ್ತು ಅಂತಂದರೆ ಎಲ್ಲೋ ಒಂದು ಕಡೆ ದೇವರು ನಮ್ಮ ಮಕ್ಕಳು ಮರಿಗೆ ಕಾಪಾಡ್ತಾನೆ ಅನ್ನೋದು ನಂಬಿಕೆ. ನಿಮ್ಮ ಮನೆಯಲ್ಲೂ ಏನಾದರೂ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ. ಇಂಥ ಮಕ್ಕಳುಗಳಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಏನು ಅನುಕೂಲ ಬೇಕು ಅದನ್ನು ನೀವು ಮಾಡಿಕೊಡ್ಬೋದು. ನಾವು ಒಬ್ಬರೇ ತಿನ್ನೋದ್ರ ಬದಲು 4 ಜನಕ್ಕೆ ಹಂಚಿ ತಿನ್ನೋ ರುಚಿನೇ ಬೇರೆ ಅಲ್ವಾ. ಸೊ ಎಷ್ಟೋ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ನಿಜವಾಗ್ಲೂ ಅನುಭವ ಆಗಿರೋರ್ಗೇ ಗೊತ್ತಾಗೋದು ಎಷ್ಟೋ ಮನಸ್ಸಿಗೆ ತೃಪ್ತಿ, ನೆಮ್ಮದಿ, ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಆದಷ್ಟು ನಮ್ಮ ಕೈಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಸಹಾಯ ಮಾಡೋಣ. ದಯವಿಟ್ಟು ಯಾರೂ ಒಂದು ಫುಡ್ಗಳನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಂಥ ಮಕ್ಕಳುಗಳನ್ನ ನೋಡಿದ್ರೆ ಕರುಳೇ ಕಿತ್ತು ಬರುತ್ತೆ. ನನಗಿನ್ನೂ ಆ ಸನ್ನಿವೇಶನ ಮರೆಯೋದಕ್ಕಾಗ್ತಿಲ್ಲ. ನಮ್ಮೆಲ್ಲರೂ ಇವರು ಸ್ವಾಗತ ಮಾಡಿದ ರೀತಿನ ಇನ್ನೂ ನಾನು ಮರೆಯೋದಕ್ಕಾಗಲ್ಲ. ಸೊ ಯಾವ ಸೆಲೆಬ್ರಿಟಿ ನೋಡಿದ್ರೂ ಇಷ್ಟು ಖುಷಿ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ನಮಗಂತೂ ಸಖತ್ ಖುಷಿ ಆಯಿತು ಇಂಥ ಮಕ್ಕಳನ್ನ ಭೇಟಿ ಮಾಡಿ. ಇನ್ನು ನನ್ನ ಮಗಳಿಗಲ್ಲಿ ಕೇಕ್ ಕಟ್ ಮಾಡಿಸ್ಬಾರ್ದಿತ್ತು ಅಂತಲೇ ಅನ್ನಿಸ್ಬಿಡ್ತು ಒಂದು ಕ್ಷಣ. ಯಾಕೆ ಅಂತಂದರೆ ಅಲ್ಲಿರುವಂಥ ಪ್ರತಿಯೊಂದು ಮಕ್ಳಿಗೂ ಕೂಡ ಆಸೆ ಆಗುತ್ತೆ ಅಲ್ವಾ, ನನಗೂ ಈ ರೀತಿ ಊಟದ ಹಬ್ಬ ಮಾಡ್ಕೋಬೇಕು ಅಂತೇಳಿ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಅದೊಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಒಟ್ಟಿನಲ್ಲಿ ಎಲ್ಲ ಮಕ್ಕಳು ಆಶೀರ್ವಾದನೂ ನನ್ನ ಮಗಳ ಮೇಲೆ ಬೀಳ್ತು ಅಂತ ತುಂಬ ಖುಷಿ ಆಯಿತು. ಆ ಕಡೆ ಲಾಸ್ಟ್ ಕನ್ನಡಕ ಹಾಕೊಂಡು ಊಟ ಬಡಿಸಿದ್ದಾರೆ ನೋಡಿ. ಅವ್ರ ಹೆಸರು ಸಂದೀಪ್ ಸರ್ ಅಂತೇಳಿ. ಅವರೇನೆ ಮಕ್ಕಳನ್ನೆಲ್ಲ ನೋಡ್ಕೋತಾ ಇರೋದು. ತುಂಬ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಮಕ್ಕಳುಗಳಿಗೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಮಾತು ಬರೋ ಮಕ್ಕಳು ಕೂಡ ಇಷ್ಟೊಂದು ಕೃತಜ್ಞತೆ ಸಲ್ಲಿಸಲ್ಲ ಅನಿಸುತ್ತೆ. ಪ್ರತಿಯೊಬ್ಬರು ಮಕ್ಕಳು ಅಷ್ಟೇ ಊಟ ಬಡಿಸ್ಕೊಳ್ಳೋದ್ರಿಂದ ಹಿಡಿದು ಊಟ ಆದಮೇಲೆ ಬಂದು ನಮಗೆ ಚೆನ್ನಾಗಿದೆ ಅಂತ ಹೇಳೋದಾಗಿರ್ಬೋದು, ಹಾಗೆ ಥ್ಯಾಂಕ್ಸ್ ಹೇಳೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದು. ಪ್ರತಿಯೊಬ್ಬರು ಮಕ್ಕಳು ಅಷ್ಟೇ, ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲ ಮಕ್ಳಿಗೂ ಅಷ್ಟೇ ಒಳ್ಳೆ ಸಂಸ್ಕಾರ ಇದೆ. ಹಾಗೆ ಜೊತೆಲೇ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಅವ್ರ ಜೊತೆ ಕೂತು ಊಟನೂ ಮಾಡಿದ್ವಿ. ನಿಜವಾಗ್ಲೂ ಮನಸ್ಸಿಗೆ ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು. ಎಲ್ಲೋ ಒಂದು ಕಡೆ ಖುಷಿನೂ ಆಗ್ತಿತ್ತು. ಇಂಥ ಮಕ್ಕಳುಗಳಿಗೆ ನಾವು ಭೇಟಿ ಮಾಡಿದ್ದು ತುಂಬಾ ಖುಷಿ ಅನ್ನಿಸ್ತು. ಹಾಗೆ ಎಲ್ಲೋ ಒಂದು ಕಡೆ ಈ ಮಕ್ಕಳುಗಳಿಗೆ ಮಾತು ಬರೋ ಥರ ಇದ್ದೀರಿ, ಎಷ್ಟು ಚೆನ್ನಾಗಿರ್ತಿತ್ತು ಅಂತಲೂ ಅನ್ನಿಸ್ತಾ ಇತ್ತು. ಈ ಸ್ಕೂಲ್ ಎಲ್ಲಿರೋದು ಅಂತ ಹೇಳಿದ್ರೆ ಕೊಳ್ಳೇಗಾಲ ಸಿದ್ದಯ್ಯನಪುರದ ಹತ್ರ ಇರೋದು. ಸ್ಕೂಲ್ ನೇಮ್ ಬಂದು SDA ಸ್ಪೀಚ್ ಆ್ಯಂಡ್ ಹೇರಿಂಗ್ ಸ್ಕೂಲು. ದಯವಿಟ್ಟು ಆದಷ್ಟು ಸಹಾಯ ಮಾಡಿ ಇಂಥ ಮಕ್ಕಳುಗಳಿಗೆ. ಅವ್ರಿಗೆ ಏನು ಅನುಕೂಲವಾಗಿ ಏನೇನು ಬೇಕು ಅದನ್ನೆಲ್ಲ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅಕಸ್ಮಾತ್ ನನಗೆ ಕೈಲಿ ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಯಾರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ಇರುತ್ತೆ ಅಂಥವ್ರು ಈ ಒಂದು ಸ್ಕೂಲ್ಗೆ ಸಹಾಯ ಮಾಡ್ತಾರೆ. ಸ್ಕೂಲ್ನು ಅಷ್ಟೇ ಶಿಸ್ತಾಗಿ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಇಂಥ ಮಕ್ಕಳಿಂದ ನಾವು ಕಲಿಯೋದು ತುಂಬಾ ಇದೆ ಅಂತ ಅನಿಸುತ್ತೆ. ನಮ್ಮ ಮಕ್ಕಳುಗಳಿಗೆ ನಾವು ಇದೇ ಥರ ಒಂದು ಸಂಸ್ಕಾರನ ಕಲಿಸ್ಬೇಕು ಅಂತ ಅನ್ಕೋತೀವಿ. ಅವ್ರು ತಿಂದಿದ್ದ ತಟ್ಟೆ ಅವರೇ ತೊಳ್ಕೊಬೇಕು, ಮತ್ತು ಅವ್ರ ಬಟ್ಟೆಗಳನ್ನ ಅವರೇ ಒಕ್ಕೋಬೇಕು. ಸೊ ದೇವರು ಅವ್ರಿಗೆ ನಿಜವಾಗ್ಲೂ ಚೆನ್ನಾಗಿಟ್ಟಿರಲಿ ಅಂತಲೇ ಕೇಳ್ಕೊತೀವಿ. ಇನ್ನೊಂದಷ್ಟು ಶಕ್ತಿ ಕೊಡಲಿ ಅವ್ರಿಗೆ. ಅವ್ರೇನು ಅನ್ಕೋತಾರೆ ಅದೆಲ್ಲ ನೆರವೇರಲಿ, ದೇವರು ಒಳ್ಳೇದು ಮಾಡಲಿ, ಅವ್ರ ಜೀವನದಲ್ಲಿ ಯಾವಾಗಲೂ ನೆಮ್ಮದಿ ತುಂಬಿರಲಿ ಅಂತಲೇ ಕೇಳ್ಕೊತೀನಿ. ಇನ್ನು ನನ್ನ ಮಗಳು ಫುಲ್ ಹ್ಯಾಪಿ. ಮಕ್ಕಳ ಜೊತೆಲ್ಲ ಆಟ ಆಡಿಕೊಂಡು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ಲು. ಗೊತ್ತಿಲ್ಲ ಇದನ್ನು ಯಾವ ರೀತಿ ತೊಗೋತೀರಾ ಅಂತೇಳಿ. ನೀವು ತಪ್ಪಾಗೂ ತಿಳ್ಕೊಬೋದು ಅಥವಾ ಸರಿನಾದರೂ ತಿಳ್ಕೊಬೋದು. ಮಾಡಿರೋದನ್ನೆಲ್ಲ ವಿಡಿಯೋ ಮಾಡಿ ತೋರಿಸ್ಕೊತಾರಲ್ಲ ಅಂತಲೂ ಅನ್ಕೋಬೋದು. ಆದರೆ ನಮ್ಮ ಉದ್ದೇಶನೇ ಬೇರೆ, ಯಾವುದೇ ರೀತಿ ತೋರಿಸ್ಕೊಳ್ಳೋದಕ್ಕಂತೂ ಅಲ್ಲ. ನೀವೇನಾದರೂ ಅನ್ಕೋಬೋದು. ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಸಹಾಯ ಮಾಡೋರಿಗೆ ತಲುಪಿ ಅವರು ಕೂಡ ಮಾಡ್ಬೋದು ಅಲ್ವಾ. ಆ ಪುಣ್ಯ ಫಲ ನಿಮಗೂ ಸಿಗಲಿ. ಇನ್ನು ನಾನು ಕೂಡ ವಿಡಿಯೋ ಎಲ್ಲ ನೋಡಿಕೊಂಡೇ ಬಂದಿರೋದು. ಈಗ ಯಾರೋ ಒಬ್ಬರು ಅನಾಥಾಶ್ರಮಕ್ಕೆ ಏನೋ ಒಂದು ದಿನಸಿ ಸಾಮಾನಾಗಿರ್ಬೋದು, ಊಟಕ್ಕೆ ವ್ಯವಸ್ಥೆ ಮಾಡ್ಕೊಡೋದಾಗಿರ್ಬೋದು, ಇದು ರೀತಿ ಎಲ್ಲ ಮಾಡ್ತಾರೆ. ಸೊ ಹಂಗಾಗಿ ನಾವು ಕೂಡ ಮಾಡ್ಬೋದು ಅಂತ ಅನಿಸಿ ನಾವು ಕೂಡ ಈ ರೀತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ.
ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಒಂದು ಗಾದೆ ಮಾತೆ ಇದೆ. ಸೊ ಆದಷ್ಟು ನಾವು ಇಂಥ ಮಕ್ಕಳುಗಳಿಗೆ ಹೆಲ್ಪು ಸಪೋರ್ಟ್ ಮಾಡ್ತು ಅಂತಂದರೆ ಇನ್ನೆಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ಮರಿ ತಲೆ ಕಾಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಮಾಡಿದ ದಾನ ಧರ್ಮದಲ್ಲಿ ನಾವು ಇವತ್ತು ಚೆನ್ನಾಗಿ ಬದುಕ್ತಿದ್ದೀವಿ ಅಂತಲೇ ಹೇಳ್ತೀನಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಏನನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು 2025 ನಮಗೆ ತುಂಬಾ ಸ್ಪೆಷಲು, ಯಾವತ್ತೂ ಮರೆಯೋದಿಲ್ಲ ಈ ಒಂದು ದಿನನ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.